ಇಂಗ್ರೀಡಿಯೆಂಟ್ಸ್ ಬೀಟ್ರೂಟ್, ಕ್ಯಾರೆಟ್, ಆ್ಯಪಲ್. ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ಥರ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದಾದರೆ ಹೇಗೆ ಮಾಡೋದು ಅಂತ ಏನೋ ತಿಳ್ಕೊಂಡ್ರಿ. ಹಾಗೆ ಇದರಿಂದ ಇದ್ದೀನಿ ABC ಕ್ಯೂಬ್ಸ್ ಮಾಡಬೇಕಾದ್ರೆ ಯಾರೂ ಕೂಡ ಬೆಟ್ಟದ ನಳ್ಳಿಕಾಯಿನ ಯೂಸೇ ಮಾಡಿಲ್ಲ. ಈ ಥರ ತರಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ಏನೆಲ್ಲ ಬೆನಿಫಿಟ್ ಆಗಿ ಅಲ್ಲೇ ಒಂದೆರಡು ಸೈಡ್ ಎಫೆಕ್ಟ್ಸ್ ಇದೆ, ಅದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಂಡು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ABC ಕ್ಯೂಬ್ಸ್ನ ಮಾಡ್ತಾ ಇದ್ದೀನಿ. ನೀವು ನನ್ನ ವಿಡಿಯೋಸ್ ನೋಡಿದ್ದೀರಾ ಅಂದರೆ ಗೊತ್ತಿರುತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ABC ಕ್ಯೂಬ್ಸ್ ಖಾಲಿಯಾಗಿದೆ ಅಂತ. ಸೊ ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಅದ್ರ ಬೆನಿಫಿಟ್ಸ್ ಏನು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. Let's go. ABC ಕ್ಯೂಬ್ಸ್ನ ಮಾಡೋದಕ್ಕೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್: ಬೀಟ್ರೂಟ್, ಕ್ಯಾರೆಟ್, ಆ್ಯಪಲ್. ಇದೇ ಸೈಜಲ್ಲಿ ಕಟ್ ಮಾಡಬೇಕು ಅಂತ ಇಲ್ಲ. ಬ್ಲೈಂಡ್ ಮಾಡೋದಕ್ಕೆ ಯಾವ ಸೈಜ್ ಕಂಫರ್ಟೇಬಲ್ ಆ ಸೈಜ್ಗೆ ನೀವು ಇದನ್ನು ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡ್ಮೇಲೆ ಗ್ರೈಂಡ್ ಮಾಡೋದಕ್ಕೆ ಫಸ್ಟ್ ನಾನು ಆ್ಯಪಲ್ನ ಹಾಕ್ತಾ ಇದ್ದೀನಿ. ಆ್ಯಪಲಲ್ಲಿ ಯಾವುದೇ ಥರದ ಸೀಡ್ಸ್ ಇರಬಾರ್ದು. ಸೀಡ್ಸ್ನ ರಿಮೂವ್ ಮಾಡಿ ಹಾಕಿ. ನೆಕ್ಸ್ಟ್ ಬೀಟ್ರೋಟ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾರೆಟ್. ನೆಕ್ಸ್ಟ್ ಬೆಟ್ಟದ ನಳ್ಳಿಕಾಯಿನ ಹಾಕ್ತಾ ಇದ್ದೀನಿ. ABC ಕ್ಯೂಬ್ಸ್ ಮಾಡಬೇಕಾದ್ರೆ ಯಾರೂ ಕೂಡ ಬೆಟ್ಟದ ನಳ್ಳಿಕಾಯಿನ ಯೂಸೇ ಮಾಡಿಲ್ಲ. ABC ಕ್ಯೂಬ್ಸ್ ಮಾಡೋದಕ್ಕೆ ಇದು ಒಂದು ಇಂಗ್ರೀಡಿಯೆಂಟ್ಸ್. ಶುಂಠಿನ ಹಾಕ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಪುದೀನ ಸೊಪ್ಪು. ಇದನ್ನು ಆ್ಯಡ್ ಮಾಡಬೇಕು ಅಂತೇನಿಲ್ಲ, ನನ್ನ ಫ್ಲೇವರ್ಗೋಸ್ಕರ ನಾನು ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಕೂಡ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ನಾನು ಹಾಫ್ ಲೆಮನ್ನ ಬಳಸ್ತಾ ಇದ್ದೀನಿ. ನಾನು ಇದಕ್ಕೆ ಒಂದು ಕಾಲು ಭಾಗದಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ದಯವಿಟ್ಟು ಯಾರು ಇದಕ್ಕೆ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ. ಬನ್ನಿ ಇವಾಗ ಗ್ರೈಂಡ್ ಮಾಡೋಣ. ಈ ಥರ ತರಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ಮಾಡಿಕೊಂಡ್ರೆ ಇದನ್ನು ಕುಡಿದಾಗ ಗಂಟ್ಲಲ್ಲಿ ಸಿಗಾಕೊಂಡಂಗೆ ಆಗುತ್ತೆ. ಸೊ ಅದಕ್ಕೆ ಫಸ್ಟೇ ತೋರಿಸ್ತಾ ಇದ್ದೀನಿ. ಇದನ್ನು ಸಾಫ್ಟಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಪೇಸ್ಟ್ ರೆಡಿಯಾಗಿದೆ. ನೋಡ್ತಿದ್ರಲ್ಲ ಯಾವ ಥರ ಸಾಫ್ಟಾಗಿ ಆಗಿದೆ ಅಂತ. ಈ ಪ್ಲೇಟ್ಗೆ ಫಿಲ್ ಮಾಡ್ಕೊಳ್ಳೋಣ. ಇವಾಗ ಐಸ್ ಫ್ರೈಗೆ ಇಲ್ಲೇನು ಪೇಸ್ಟ್ನ ಮಾಡಿದ್ವಿ ಅದನ್ನೆಲ್ಲ ಫಿಲ್ ಮಾಡಿದ್ದೀನಿ. ಬನ್ನಿ ಇವಾಗ ಫ್ರೀಝರಲ್ಲಿ ಇಡೋಣ. ಹೇಗೆ ಮಾಡೋದು ಅಂತ ಏನೋ ತಿಳ್ಕೊಂಡ್ರಿ. ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ ಆಗಿ ಅಲ್ಲೇ ಒಂದೆರಡು ಸೈಡ್ ಎಫೆಕ್ಟ್ಸ್ ಇದೆ, ಅದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಮಾರ್ನಿಂಗ್ ಟೈಮ್ ಎಂಟಿ ಸ್ಟಮಕ್ಗೆ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಏನು ಆ ಹೆಲ್ತ್ ಬೆನಿಫಿಟ್ಸ್ ಅಂತ ಅಂದರೆ ಸ್ಕಿನ್ನನ್ನು ಇದು ಗ್ಲೋ ಮಾಡುತ್ತೆ. ಹಾಗೆಯೇ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ಥರ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದಾದರೆ, ನಾವು ಮಾರ್ನಿಂಗು ಎಂಟಿ ಸ್ಟಮಕ್ಗೆ ಹಾಟ್ ವಾಟರ್, ಜಿಂಜರ್, ಲೆಮನ್ನ ಹಾಕಿರೋ ಡ್ರಿಂಕ್ನ ಕುಡಿಯೋದ್ರಿಂದ ಅದು ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದು ನಮ್ಮ ಫ್ಯಾಟ್ ಕೂಡ ಕಮ್ಮಿ ಮಾಡುತ್ತೆ. ಆ್ಯಂಡ್ ಇದು ಬಂದು ಒಂದು ಡಿಟಾಕ್ಸ್ ಡ್ರಿಂಕ್ ಥರ ಇದ್ರ ಕೆಲಸನ ಮಾಡುತ್ತೆ. ಅದರಿಂದ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇದು ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಹಾರ್ಟ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಬ್ರೈನ್ ಫಂಕ್ಷನ್ನು ಕೂಡ ಹೆಲ್ತಿಯಾಗಿ ಇಡುತ್ತೆ. ಹೇಗೆ ಅನ್ನೋದಾದರೆ, ಈಗ ಕೆಲವು ಜನ ಹೇಳ್ತಾ ಇದ್ರು ನೋಡಿ, ಕ್ಯಾರೆಟ್ನ ತಿನ್ನೋದ್ರಿಂದ ಬುದ್ಧಿ ಚುರುಕಾಗುತ್ತೆ ಅಂತ. ಸೊ ಆ ಕಾರಣದಿಂದ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ನಮ್ಮ ಡೈಜೆಷನ್ ಚೆನ್ನಾಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಾನು ಕೂಡ ಈ ಗುಡ್ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೀವು ಕೂಡ ಈ ಗುಡ್ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳ್ಳಿ. ಇದರಿಂದ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದೆ. ಏನು ಆ ಸೈಡ್ ಎಫೆಕ್ಟ್ಸ್ ಅಂತಂದರೆ, ಈ ಶುಗರ್ ಪೇಷಂಟ್ಸ್ ಏನೆಲ್ಲ ಇರ್ತಾರೆ, ಸೊ ಅವರು ಇದನ್ನು ಸ್ಕಿಪ್ ಮಾಡಿದ್ರೆ ಬೆಸ್ಟ್. ಯಾಕೆ ಅನ್ನೋದಾದರೆ, ಇದರಲ್ಲಿ ಸ್ವಲ್ಪ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಇದನ್ನು ಶುಗರ್ ಪೇಷಂಟ್ ಸ್ಕಿಪ್ ಮಾಡೋದು ಬೆಸ್ಟ್. ಅಷ್ಟೇ. ಅದು ಬಿಟ್ಟರೆ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ.
ನೀವು ಬೇಕಾದರೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಆ್ಯಂಡ್ ನಾನು ಓವರ್ ನೈಟ್ ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಬನ್ನಿ ಇವಾಗ ಯಾವ ಥರ ಆಗಿದೆ ಆ್ಯಂಡ್ ನಾನು ಕೂಡ ಅದನ್ನು ಕನ್ಸ್ಯೂಮ್ ಮಾಡಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಅದನ್ನ ಓವರ್ ನೈಟೇ ಇಡಬೇಕು ಅಂತ ಏನಿಲ್ಲ, ಜಸ್ಟ್ 2 ಅವರ್ಸ್ ಫ್ರೀಝರಲ್ಲಿ ಇಟ್ಟರೂ ಕೂಡ ಐಸ್ ಕ್ಯೂಬ್ ಆಗುತ್ತೆ. ಮಾರ್ನಿಂಗ್ ಎಂಟಿ ಸ್ಟಮಕ್ಗೆ ABC ಜ್ಯೂಸ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಖಾಲಿ ಆಯಿತು ಆ್ಯಂಡ್ ನೀವು ಕೂಡ ಈ ಗುಡ್ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಟು ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.